8 ವರ್ಷ ಆಯ್ತಪ್ಪ. ಇರಪ್ಪ ತಾಳ್ಮೆಯಿಂದ ಇರಪ್ಪ. ನೋಡಿ, ಎಜುಕೇಶನ್ ಅನ್ನೋ ವಿಚಾರ ಬಂದಿದ್ದಕ್ಕೆ ಎಲ್ಲರೂ ಹೇಳ್ತಿದ್ದೀರಿ ಸರ್. ಈಗ ನೀನಾಸಂ ಸತೀಶ್ ಅವರು ನಿನ್ನೆ ಕೇಳಿದರೆ ಎಜುಕೇಶನ್ ಇಟ್ಕೊಂಡು ಬನ್ನಿ ಅಂತ. ಸತ್ಯ ಅವ್ರ ಮಾತು, ಐ ಅಪ್ರಿಷಿಯೇಟ್ ಇಟ್. ಇರಿ ಒಂದ್ ನಿಮಿಷ, ಉತ್ತರ ಕೊಡಕ್ಕೆ ಮಾತಾಡ್ತೀರಾ? ನಾನು ಕನ್ಕ್ಲೂಡ್ ಮಾಡ್ತಿದ್ದೀರಿ. ಇದೇ ನಾನು ನೀನಾಸಂ ಸತೀಶ್ ಅವ್ರಿಗೆ ಕೇಳ್ತಿದ್ದೀನಿ, ನೀವು ಸಿನಿಮಾ ಕಥೆಗಳನ್ನ ಆಯ್ಕೆ ಮಾಡುವಾಗ ನಿರ್ದೇಶಕರನ್ನ ನಿರ್ಮಾಪಕರನ್ನ ಆಯ್ಕೆ ಮಾಡಬೇಕಾದ್ರೆ ಕಥೆಯ ಒಂದು ಬಂಡವಾಳವನ್ನ ನಿಗದಿ ಮಾಡಬೇಕಾದ್ರೆ ನಿಮಗೆ ಎಜುಕೇಶನ್ ಇದೆಯಾ? ನಾನ್ ಪ್ರಶ್ನೆ ಕೇಳ್ತಿದ್ದೀನಿ. ನೀವು ನಮ್ಮ ನಿರ್ಮಾಪಕರ ಎಜುಕೇಶನ್ ಕೇಳ್ತಿದ್ರಲ್ಲ, ನಿಮ್ಮ ವ್ಯಾಪಾರ ಮಾರ್ಕೆಟ್ ಅಲ್ಲಿ ಎಷ್ಟಿದೆ? ಯಾವ್ದೋ ಕಲಾವಿದ ಆಗಿರ್ಲಿ, ನಾನು ಅವ್ರೊಬ್ರು ಅಂತಲ್ಲ, ನಿಮ್ಮ ಮಾರುಕಟ್ಟೆ ವಾಸ್ತವದಲ್ಲಿ ಎಷ್ಟಿದೆ? ಯಾವ್ಯಾವ ಮೂಲಗಳಿಂದ ಆದಾಯ ಬರ್ತಾ ಇದೆ? ಈ ಮೂಲಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ಸಿನಿಮಾ ತೆರೆ ಕಂಡ ಮೇಲೆ ಚಿತ್ರಮಂದಿರಗಳಿಂದ ಎಷ್ಟು ಗಳಿಕೆ ಆಗಿದೆ, ನನ್ನ ಹಿಂದಿನ ಇತಿಹಾಸದಲ್ಲಿ ಎಷ್ಟಿದೆ ರೆವಿನ್ಯೂ, ಇದನ್ನ ತಿಳ್ಕೊಂಡು ನೀವು ಬಜೆಟ್ ಖರ್ಚು ಮಾಡಿಸ್ತಿದ್ದೀರಾ? ಕಲಾವಿದರುಗಳು ಯಾರು ಮಾಡ್ತಿಲ್ಲ. ಮಾತಾಡುವಾಗ 3 ಕೋಟಿ ಇರುತ್ತೆ, ಮಾತಾಡುವಾಗ 6 ಕೋಟಿ ಇರುತ್ತೆ, ಕೈ ಹಾಕಿದ್ಮೇಲೆ 15 ಕೋಟಿಗೆ ಹೋಗುತ್ತೆ. ಎಷ್ಟು ಉದಾಹರಣೆ ಕೊಡ್ಲಿ ಕೇಳಿ? ಪ್ರಶ್ನೆ, ಎಷ್ಟು ಉದಾಹರಣೆ ಕೊಡ್ಲಿ ಸರ್? ಅದು ಎಜುಕೇಶನ್ ಅಲ್ವಾ ಸರ್? ಜಗಣ, ಅದು ಎಜುಕೇಶನ್ ಅಲ್ವಾ? ಕಲಾವಿದನ ಜವಾಬ್ದಾರಿ ಅಲ್ವಾ? ಜವಾಬ್ದಾರಿ ಇಲ್ವಾ ಸರ್? ಹಾಗೆ ನಿರ್ಮಾಪಕರ ಎಜುಕೇಶನ್ ಬಗ್ಗೆ ನೀವು ಪ್ರಶ್ನೆ ಮಾಡಿದಾಗ ಕಲಾವಿದರ ಎಜುಕೇಶನ್ ಯಾವ ರೀತಿ ಜವಾಬ್ದಾರಿ ಇದೆ ಅಂತ ನಾವು ಕೇಳ್ತಾ ಇದೀವಿ. ನಿಮ್ಗೆ ಯಾರಿಗೆ ಹಕ್ಕಿ ಇದೆ ಒಬ್ಬ ನಿರ್ದೇಶಕನ ಬದಲಾಯಿಸಿ? ಅಡ್ವಾಂಟೇಜ್ ಡಬಲ್ ಮಾಡೋದಕ್ಕೆ ನಿಮ್ಗೆ ಯಾರಿಗೆ ಇದೆ? ನಿಮ್ದು ಮಾರ್ಕೆಟ್ ಇದೆಯಾ? ಇದೀಪ ಒಂದ್ ನಿಮಿಷ ನಾನ್ ಮಾತಾಡುವ, ನಿಮ್ಗೆ ಎಲ್ಲಾದ್ರಲ್ಲೂ ಮಾತಾಡ್ತೀನಿ ಬಿಡಿ, ಆಯ್ತಾ? ಹಾ ಹೇಳಪ್ಪ, ಯಾಕಪ್ಪ ನೀವು? ತಪ್ಪಿಲ್ಲ, ಒಬ್ಬ ಕಲಾವಿದ ಬೆಳಿಬೇಕು, ಉಳಿಬೇಕಪ್ಪ. ನನ್ನ ಅರ್ಥ ಮಾಡಿಸ್ಕೊಡಾರ ಬೆದರಿಕಿನ ಅದ್ಯಾಕಪ್ಪ ಹಿಂಗೆ? ಹೂನಪ್ಪ, ನಾನ್ ಕೇಳ್ತಿರೋದು ನಮ್ಮನ್ನ ಬೈತಿರಲ್ಲಪ್ಪ. ನಾವು ಸರಿ ಇಲ್ಲ, ನಿರ್ಮಾಪಕ ಸರಿ ಇಲ್ಲ ಅಲ್ವಪ್ಪ? ನಾನ್ ನಿರ್ಮಾಪಕ ಸರಿ ಇಲ್ವಾ ಅಲ್ಲಿಗೆಯಾ? ಇಡೀ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿದೆ, ಅವ್ರು ಹೇಳ್ದಂಗೆ ಯಾಕೆ ಪಿಕ್ಚರ್ ಮಾಡ್ತಾರೆ? ಯಾಕೆ ಹೇಳಿ? ಅವ್ರಿಗೊಂದು ಅದು ಇದೆ, ಯಾಕಂದ್ರೆ ಆ ದುಡ್ಡು ಹಾಕ್ತಾರೆ, ಅದ್ರ ತಕ್ಕಂತ ದುಡಿಸ್ಕೊಳ್ಳೋದು ಗೊತ್ತು ಅವ್ರಿಗೆ. ಈಗ ಸಣ್ಣ ಪುಟ್ಟವ್ರು ಅದನ್ನೇ ತಕ್ಕ ಜ್ಞಾನ ಅಂತ ಹೇಳಿದ್ರು ಅವರು. ನೀವ್ ಹೇಳ್ತಾರೆ ಇಂಡಸ್ಟ್ರಿನ ಮುಳುಗೋಗ್ಬಿಟ್ಟಿದೆ, ನಿರ್ಮಾಪಕರು ಹಂಗಾಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ, ಇಂಡಸ್ಟ್ರಿಯಲ್ಲಿ ಹಂಗ್ ಮಾಡಂಗಿಲ್ಲ, ಸಿನಿಮಾನೇ ಮಾಡಂಗಿಲ್ಲ ಅಂತ ಹೇಳ್ತೀರಾ? ತಪ್ಪು ತಾನೆ? ನಿಮ್ದು ತಪ್ಪತಾನೆ? ತಪ್ಪಲ್ಲ, ಅದು ತಪ್ಪೇ ಸರ್. ಅದು ಇಂಡಸ್ಟ್ರಿ ಧನ್ಯವಾದಗಳು. ಬೆಂಕಿ ಹಾಕಂತಾನೆ ಹೇಳಿದ್ದೀನಿ. ನೀವು ಅಷ್ಟೇ ಹೆಂಗ್ ಮಾಡಬೇಡಿ. ಯಾವತ್ತೂ ಇಂಡಸ್ಟ್ರಿಗೋಸ್ಕರನೇ ವೆಂಕಟೇಶ್ವರ್ ಮಾತಾಡಿ ತಪ್ಪಲ್ಲ, ಮಾಡ್ಬೇಕಾಗಿರೋದು ಯಾರು? ನಿಮ್ ಸಂಘಟನೆಗಳು ಮಾಡ್ಬೇಕು. ನಿರ್ಮಾಪಕರಿಗೆ ಶೋಭನ ಆಗ್ತಿದ್ರೆ
ಮಾತಾಡ್ರಿ ನೀವು ಮಾತಾಡಲ್ಲ ಸುಮ್ಮನೆ ಬಂದು ಕೂತ್ಕೊಂಡ್ಬಿಡ್ತೀರಾ ಮಾತಾಡಿ ಏನಿದು ಹೇಳ್ಬಾರ್ದು ಏನ್ ಗೊತ್ತಾ ಹೇಗಿಲ್ಲಮ್ಮ ಒಳಗಡೆ ಆಕ್ರೋಶ ಇರುತ್ತೆ ಬೇರೆ ಯಾರಿಗಲ್ಲ ಏನ್ ಗೊತ್ತಾ ದೀಪಿಕಾ ಪ್ರೊಡ್ಯೂಸರ್ಸ್ ಎಲ್ಲರೂ ಕೂಡ ಫುಟ್ಪಾತ್ ಬರ್ತಿದ್ದಾರೆ ದೊಡ್ಡವರು ಚಿಕ್ಕವರು ಎಲ್ಲ ಸೇರಿ ಇಲ್ಲ ಗೆಳೆಯ ತಗೊಳ್ತಲ್ಲ ಅದನ್ನೇ ನಾವು ಇವತ್ತು ಈ ಸೀಲ್ ಮಾತಾಡಿದ್ದು ಅದನ್ನೇ ಇಲ್ಲಿ ಬಂದು ನಮ್ಮ ಮರ್ಯಾದೆ ಕಳಿತಾರೆ ಕೇಳ್ತಾ ಇರೋದು ಬನ್ನಿ ಮಾತಾಡಿ ಜೋರಾಗಿ ಮಾತಾಡಿ ಅದನ್ನೇ ಮಾತಾಡ್ತಾ ಇರೋದ್ರಿ ಅದನ್ನೇ ಬೆಳಗಿಂದ ಮಾತಾಡ್ತಾ ಇರೋದನ್ನೇ ನಿರ್ಮಾಪಕರ ಸಂಘ ಫಿಲ್ಮ್ ವೇಸ್ಟ್ ವೇಸ್ಟ್ ಅಂತ ಹೇಳ್ತಾ ಇರೋದೇ ಅದು ನಾನು ಹೇಳ್ತಾ ಇರೋದ್ರಿಂದ ವೇಸ್ಟ್ ಅಂತ ಹೇಳ್ತಾ ಇರೋದು ಏನು ಮಾಡಿಲ್ಲ ಓದಿ ಯಾರು ಪ್ರಯತ್ನ ಇಲ್ಲ ಕಲಾವಿದರ ಸಂಘಕ್ಕ ಇವಾಗ ಮಾತಾಡ್ತೀರಾ ನಿರ್ಮಾಪಕರು ದುಡ್ಡು ಆಗಿದೆ ತೆಗಿತಾ ಇದ್ರು ಏನ್ ಕ್ರಮ ಕೈಗೊಂಡಿದ್ದೀರಾ ಅದನ್ನ ಹೇಳಿ ಥಿಯೇಟರ್ ಸಿಗ್ತಾ ಇಲ್ಲ ಥಿಯೇಟರ್ಗಳು ಕೊಡ್ಸಕ್ ಆಗ್ತಾ ಇಲ್ಲ ನಿರ್ಮಾಪಕರ ಸಂಘದಿಂದ ಅದ್ರ ಕಡೆ ಗಮನ ಕೊಡಿ ಯಾರು ಕೊಡಲ್ಲ ಇಲ್ಲಿ ಈ ಸಲ ಉಳಿತಾ ಇರೋದು ಈ ಸಲ ಕಲಿಯೋ ಅವಶ್ಯಕತೆ ಇಲ್ಲ ನಮ್ಮ ನಿರ್ಮಾಪಕರ ಸಂಘ ವಾಣಿಜ್ಯ ಮಂಡಳಿ ವೇಸ್ಟ್ ಪ್ರಯೋಜನ ಇಲ್ಲ ಸರ್ ನೀವು ಪ್ರಯೋಜನ ವೇಸ್ಟ್ ಅಂತ ಹೇಳ್ತಾ ಇದ್ದೀನಿ ಬನ್ನಿ